ಸಂಡೂರು ಓವರಾಲ್ ಆಗಿ ಮೂಲಭೂತ ಸೌಕರ್ಯ ಇಲ್ಲ, ಪಾರಂಪರ್ಯ ಇಲ್ಲ, ಸರಿಯಾದ ರೀತಿ ರಸ್ತೆ ಇಲ್ಲ, ಆಮೇಲೆ ನೀರಿಲ್ಲ, ಕರೆಂಟ್ ಬೆಳಕಿಲ್ಲ ಅಂತಂದೇಳಿ ಸಾಂಕೇತಿಕವಾಗಿ ಧರಣಿ ಮಾಡ್ತಿದ್ದಾರೆ. ಈ ರೀತಿ ಅವರ ಮೂಲಭೂತ ಸೌಕರ್ಯಗಳು ಬೇಕಂತ ಹೇಳ್ತಾರೆ. ಅದಕ್ಕೆ ತಾವೇನು ಹೇಳ್ತೀರಿ? ಆ್ಯಕ್ಚುಲಿ ಅವರು ಹೋರಾಟ ಹಮ್ಮಿಕೊಂಡಿದ್ದಾರಲ್ಲ, ಅದಕ್ಕಿಂತ ಮುಂಚೆನೇ ನಾವು 23ನೇ ತಾರೀಕಿಗೆ ಸಾರ್ವಜನಿಕರು ಎಲ್ಲರೂ ದಿನಕ್ಕೆ ಒಂದು ಕೊರತೆ ಇದ್ರು ಕೂಡ MP ಅವರ MLA ಅವ್ರ ಸಮ್ಮುಖದಲ್ಲಿ AC ಅವರು ಕೂಡ ಬರ್ತಾರೆ. ಅವತ್ತೊಂದು ಆಹ್ವಾನ ಮಾಡಿದ್ವಿ. ಅವತ್ತು ಏನೇ ಇರಲಿ, ಈ 23 ವರ್ಷ ಸಮಸ್ಯೆ ಏನಿದಾವಲ್ಲ ಅವತ್ತು ಪರಿಹಾರ ಕೊಡ್ಬೇಕು ಅವರಿಗೆ. ಅದಕ್ಕೆ ಪರಿಹಾರ ಹುಡುಕ್ಬೇಕಂತೇಳಿ ನಾವು ನಮ್ಮ ಸದಸ್ಯರು, ಉಪಾಧ್ಯಕ್ಷರು, ಜೊತೆಗೆ MLA ಸಾಹೇಬರು, MP ಸಾಹೇಬರು ಅವ್ರ ಸಮ್ಮುಖದಲ್ಲಿ 23 ತಾರೀಕು ನಾವು ಒಂದು ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೆ ಬಿಟ್ವೀನ್ ಇವ್ರು ತಗೊಂಡಿದ್ದಾರೆ. ಅದಕ್ಕೆ ನಾವು ಅವ್ರದ್ದು ಏನು ಸಮಸ್ಯೆಗಳಿದಾವೆ ಅದಕ್ಕೆ ಪರಿಗಣನೆಗೆ ತಗೊಂಡು ಏನು ಕಾನೂನುಬದ್ಧವಾಗಿ ಏನು ಕೆಲಸ ಮಾಡಿಕೊಡ್ಬೇಕು ಅದಕ್ಕೆ ನಾವು ಮಾಡಿಕೊಡ್ತೀವಿ. ಅವ್ರು ಹೇಳ್ತಿದ್ದಾರೆ ಒಂದು ಫಾರಂ 3 ಕೊಡಕ್ಕೆ 90 ದಿನ ಬೇಕು ತಗೊಳ್ತಿದ್ದಾರೆ. ಇವತ್ತು ಸಾರ್ವಜನಿಕರು ಎಲ್ಲ ಹೋಗ್ಬೇಕು ಅಂತ ಕೇಳ್ತಿದ್ದಾರೆ. ಅವರು ಹೇಳ್ತಿರೋದು ಏನಿದೆ, ಕೆಲವು ವಿಷಯ ಇರ್ಬೋದು, ಬಟ್ ನಮ್ಮ ಗಮನದಲ್ಲಿ ಬಂದಿರೋವು ಏನಿದೆ ನಾವು ಚೀಫ್ ಆಫೀಸರ್ಗೆ ಹೇಳಿದ್ದೀವಿ ಆಲ್ರೆಡಿ. ಅವರು ಅದಕ್ಕೆ ಲಾಸ್ಟ್ ವೀಕ್ ಕೂಡ ಫಾಲೋ ಅಪ್ ಮಾಡಿದ್ದಾರೆ. ಅಂತ ಯಾವ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ತಗೊಂಡ್ಬರ್ರಿ ಅಂತ ಹೇಳಿದ್ರು. ಅವರಿಗೆ ಪ್ರಾಮಾಣಿಕವಾಗಿ ಅವ್ರಿಗೆ ಏನು ಬೇಕೋ ಅದೆಲ್ಲ ನಾವು ಮಾಡಿಕೊಡ್ತೀವಿ. ಈ ಕುರುಮಟ್ಟಿ ಜಾಗದಲ್ಲಿ ಯಾರಾದ್ರೂ ಸತ್ರೆ ಆ ಹೆಣ ತಗೊಂಡು ಹೋಗಕ್ಕೆ ರಸ್ತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕುರುಮಟ್ಟಿದು ಏನಿದೆ ಈಗ ಸಪ್ರೇಟ್ ಆಗಿ ಅಲ್ಲಿ ಸರ್ವೆ ನಂಬರ್ 138 ಆ್ಯಂಡ್ 139 ಸರ್ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಅದು 1 ಎಕರೆ ಇತ್ತು ಹೆಚ್ಚಿಂದ ಅದು ತಗೊಂಡು ಅವ್ರಿಗೆ ಕೆಲವು ಪಟ್ಟು ಕೂಡ ಕೊಟ್ಟಿದ್ದಾರೆ. ಆಗಿದೆ ಅದ್ರದ್ದು 138 ಸರ್ವೆ ನಂಬರ್ ಏನಾಗಿದೆ ಅದು ಆ್ಯಕ್ಚುಲಿ ಅದು AC ಕೋರ್ಟಲ್ಲಿ ಈಗ ಪ್ರೆಸೆಂಟ್ ಇದೆ. ಅದು ಕಾನೂನು ತೊಡಕುಗಳಿದಾವೆ. ಅದು ಸಾರ್ವಜನಿಕವಾಗಿ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಅದು ಲೀಗಲ್ ಆಗಿ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಕೆಲವು ಫಾರ್ಮ್ 3 ಇಶ್ಯೂ ಇದೆ. ರೋಡು ಅದು ಗುಡ್ಡ ಪ್ರದೇಶ ಇರೋದ್ರಿಂದ ಸ್ವಲ್ಪ ರೋಡ್ ಆಗಲಿ, ಸ್ವಲ್ಪ ಡ್ರೈನೇಜ್ ಆಗಲಿ ಅಲ್ಲಿ ಒಂದು ತೊಂದರೆ ಆಗ್ತದೆ. ಇದು ನಮ್ಮ ಶಾಸಕರ ಗಮನಕ್ಕೆ ಕೂಡ ಅವರು ಭಾಳ ಸೀರಿಯಸ್ ಆಗಿ ಇದು ತಗೊಂಡಿದ್ದಾರೆ. MP ಸಾಹೇಬರು ಕೂಡ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಏನು ಪ್ರಾಮಾಣಿಕವಾಗಿ ಕಾನೂನು ರೀತಿಯಿಂದ ಏನು ಅವರು ಸಲಹೆ ತಗೊಂಡು ನಾವು ಕೂಡ ಏನು ಪ್ರಯತ್ನ ಮಾಡಿ ಮುನ್ಸಿಪಾಲಿಟಿ ಕಡೆಯಿಂದ ಮಾಡಿಬಿಟ್ಟು ಅದಕ್ಕೆ ಪರಿಹಾರ ಹುಡುಕೋ ಪ್ರಯತ್ನ ನಾವು ಮಾಡ್ತೀವಿ. ಹೆಣ್ಮಕ್ಳಿಗೆ ಸರಿಯಾದ ರೀತಿಯಿಂದ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಶೌಚಾಲಯಕ್ಕೆ ಏನಿದೆ ಆಲ್ರೆಡಿ ಒಂದು ಶೌಚಾಲಯಕ್ಕೆ ಅಂತೇಳಿ ಸಾರ್ವಜನಿಕ ಶೌಚಾಲಯಕ್ಕೆ ಅಂತ ಮತ್ತೆ ಗ್ರ್ಯಾಂಟ್ ಕೂಡ ಇದೆ. ಅಲ್ಲಿ ಜಾಗ ಏನಿದೆ 138 ಸರ್ವೆ ನಂಬರ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಬೇರೆ ಕಡೆ ಪ್ರಾಬ್ಲಮ್ ಇರೋದ್ರಿಂದ ಅದು ಸ್ವಲ್ಪ ಲೀಗಲ್ ಇಶ್ಯೂ ಇದೆ. ಅದು ಕ್ಲಿಯರ್ ಮಾಡಿ ಅದಕ್ಕೆ ಎಲ್ಲಿ ಮಾಡ್ಬೇಕಂತೇಳಿ ಅಲ್ಲಿ ಸದಸ್ಯರು ನಾವು ಎಲ್ಲರೂ ಸೇರಿ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ತೀವಿ. ಈ ಪಟ್ಟಣದಲ್ಲಿ ಗ್ರಂಥಾಲಯಗಳು ಬಿದ್ದೋಗ್ಬಿಟ್ಟಿರೋದು, ಯಾವ್ದನ್ನ ಪುನಶ್ಚೇತನ ಮಾಡ್ತಾ ಇಲ್ಲ. ಗ್ರಂಥಾಲಯ ಅಂತ ಹೇಳಿದ್ರೆ ಈಗ ನಮ್ಮ ಅವರು ದಲಿತ ಸೇನೆ ಕಡೆಯಿಂದ ಅವ್ರು ಕೇಳ್ತಿರೋದು ಒಂದು ಚಪ್ರದಳ್ಳಿಯಲ್ಲಿ ಒಂದು ಗ್ರಂಥಾಲಯ ಇದೆ. ಅದಕ್ಕೆ ಅವರು ಅಂಬೇಡ್ಕರ್ ಭವನ ಅಂತೇಳಿ ಹೆಸರು ಮಾಡ್ಲಿಕ್ಕೆ ಕೊಟ್ಟಿದ್ರು ನಮಗೆ. ಅದು ನಾವು ಆಲ್ರೆಡಿ ಮೀಟಿಂಗಲ್ಲಿ ಇಟ್ಬಿಟ್ಟು DC ಆಫೀಸರ್ದು ನಾವು ಪಾಸ್ ಕೂಡ ಮಾಡಿದ್ವಿ. ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಎಲ್ಲ ಅಬ್ಜೆಕ್ಷನ್ ಇರ್ಲಾರ್ದಂಗೆ ಗ್ರಂಥಾಲಯಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರಂಥಾಲಯ ಅಂತ ಹೆಸರಿಟ್ಟು ಕಳಿಸಿದ್ವಿ. ಅದು ಅಪ್ರೂವ್ ಆಗಿ ಬಂದ ತಕ್ಷಣ ಅದಕ್ಕೇನೇನು ನಾವು ಆಡಳಿತ ಪಕ್ಷ ಆಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮಗಿರೋಂಥ ಗೌರವ ನಮಗೆ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ. ಅದು ಮುಂದೆ ಯಾವ ಥರ ಇದೆ ಅಂತ ಹೇಳಿದ್ರೆ ತಾಯಿ ಮಗಂದು ಯಾವ ಥರ ಅನುಬಂಧ ಇರ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅವ್ರ ಬಗ್ಗೆ ಏನೇ ಇರಲಿ, ನಮ್ಮ ಶಾಸಕರಾಗಲಿ, ಸದಸ್ಯರಾಗಲಿ, ಉಪಾಧ್ಯಕ್ಷರಾಗಲಿ, ನಮ್ಮ ಇಡೀ ಸಂಡೂರು ಯಾರೇ ಇರಲಿ, ಅವ್ರ ಬಗ್ಗೆ ಗೌರವ ಯಾವತ್ತೂ ಕಡಿಮೆ ಆಗಿಲ್ಲ. ಯಾರು ಹೋರಾಟ ಮಾಡಬೇಕು ನಮಗೆ ಅದ್ರ ಬಗ್ಗೆ ಏನಂತೀರ ನಾವು ಮನವರಿಕೆ ಮಾಡಿಕೊಡಬೇಕಂತ ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಗೌರವ ನಮಗಿದೆ ಅದು ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ ಸರ್. ಆಮೇಲೆ ರಸ್ತೆ ಬಡಿ ಅಂಗಡಿಗಳು ನಿಮ್ಮ ಗಮನಕ್ಕಿದೆ. ಆಲ್ರೆಡಿ ಒಂದ್ಸರಿ ಸಭೆ ಮಾಡ್ಬೇಕಾದ್ರೂ ಕೂಡ ಹೇಳಿದ್ರು, ಆದ್ರೂ ಕೂಡ ಹಂಗೆ ಇದೆ. ಅದು ಸಾರ್ವಜನಿಕರಿಂದ ಬಹಳ ಕಂಪ್ಲೇಂಟ್ಸ್ ಬಂದಿದೆ. ಅಲ್ಲಿ ಏನಾಗಿದೆ, ಬಡ ಜನರು ವ್ಯಾಪಾರ ಮಾಡ್ತಿದ್ದಾರೆ. ಅವ್ರಿಗೆ ಕೂಡ ಆಲ್ರೆಡಿ ನಾವು ನೋಟಿಸ್ ಕೊಟ್ರೆ ಲೀಗಲಿ ಇದು ಆಗ್ತದೆ ಅಂತೇಳಿ ಆಫೀಸರ್ಸ್ ಕೂಡ ಹೇಳಿಸಿದ್ವಿ. ನಾನು ಹೋಗಿ ಲಾಸ್ಟ್ ವೀಕ್ ಎಲ್ಲ ಹೇಳಿದ್ದೀವಿ. ಅದಕ್ಕೆ ಏನಾದ್ರೆ UGD ಕೂಡ ಒಂದು ಕಾರ್ಯಕ್ರಮ ಇದೆ, ಬ್ಯಾಲೆನ್ಸ್ ಇದೆ ವರ್ಕ್, ಮೇನ್ ರೋಡ್ ಆಗೋದು. ಆ UGD ವರ್ಕ್ ಸ್ಟಾರ್ಟ್ ಆಗ್ತದೆ, ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತಿದ್ದೆ. ಆದ್ಮೇಲೆ ಅವ್ರಿಗೆ ಯಾವ ತರ ಅವ್ರಿಗೆ ವ್ಯವಹಾರಕ್ಕೆ ತೊಂದರೆ ಆಗಿರ್ಬಾರ್ದು, ಸಂಡೂರು ಕೂಡ ಒಂದು ನೀಟಾಗಿ ಸುಂದರವಾಗಿ ಕಾಣಬೇಕು. ಅದು ಕೂಡ ನಮ್ದು ಪ್ರಾಮಾಣಿಕವಾಗಿ ಪ್ರಯತ್ನ ಇದೆ. ಅದಕ್ಕೆ ಸ್ವಲ್ಪ ದಿನ ಕೆಲವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕೆ ಆ ತೊಂದರೆ ಆಗ್ಲಾರ್ದಂಗೆ ಏನು ಪರಿಹಾರ ಹುಡುಕ್ಬೇಕಂತ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಅವ್ರಿಗೆ ಏನು ಪರಿಹಾರ ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಅವ್ರಿಗೆ ಏನು ಅನುಕೂಲ ಆಗಬೇಕು ಅದು ನಾವು ಮಾಡಿಕೊಡ್ತೀವಿ. ಇದೊಂದು ಸಂಡೂರು ಪಟ್ಟಣದಲ್ಲಿ RO ಪಾಂಡೆಗಳನ್ನ ನೇಮಕ ಮಾಡಿದ್ರು, ಅವನ್ನ ಆಳವಾಗಿ ಬಿಟ್ಬಿಟ್ರು. ಅದನ್ನ ವ್ಯವಸ್ಥೆ ಮಾಡಲಿಲ್ಲ, ದುರಸ್ತಿ ವ್ಯವಸ್ಥೆ ಮಾಡಲಿಲ್ಲ. ಸಾರ್ವಜನಿಕರ ಹಣ ಪೋಲಾಯ್ತಲ್ಲಿ. ಆಮೇಲೆ ಸಾರ್ವಜನಿಕರಿಗೆ ಕುಡಿಯೋ ನೀರು ವ್ಯವಸ್ಥೆ ಆಗಿಲ್ಲ ಅಂತಂದೇಳಿ ಹೇಳ್ತಿದ್ರು.
ಇದ್ರ ಬಗ್ಗೆ ಏನು ಹೇಳ್ತೀವಿ? ಸಾರ್ವಜನಿಕವಾಗಿ ಅವರು ಯಾವುದೋ ಒಂದು ಇಡೀ ಸಣ್ಣರಲ್ಲಿ ಇರೋದ್ರಲ್ಲಿ ಈಗ ಅವ್ರದ್ದು ಹೇಳ್ತಿರೋದೇನಂದ್ರೆ ಕೆಲವೊಂದು ಚಪ್ರದಳ್ಳಿಯಲ್ಲಿ ಒಂದು ಆಗಿಲ್ಲ ಅಂತೇಳಿ ಫೋಟೋ ಹಾಕಿದ್ದು ನಾನು ನೋಡಿ. ಇವತ್ತಿಗೂ ಹೋಗಿ ನೀವು ಆನ್ ಮಾಡಿ ನೋಡ್ರಿ ನೀರು ಬರ್ತದೆ. ಏನಾಗಿದೆ, ಪ್ರತಿಯೊಂದು ಮನೆಯಲ್ಲಿ ಸ್ವಲ್ಪ ನೀರು ಎಲ್ಲ ಬರ್ತಾ ಇದೆಯಲ್ಲ, ಯೂಸ್ ಮಾಡ್ಕೊಳ್ಳೋ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ಯಾವುದೇ ತೊಂದರೆ ಇದ್ರೂ ಕೂಡ ನಮ್ಮ ಗಮನಕ್ಕೆ ತರಲಿ. ನಾವು ಏನು ಮಾಡಬೇಕು ಅವು ಇಮಿಡಿಯೇಟ್ ಆಕ್ಷನ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ. ಅವ್ರಿಗೆ ನಮ್ಮ ಗಮನಕ್ಕೆ ತರೋದಂದ್ರೆ ಪ್ರಯತ್ನ ಮಾಡಿದ್ರೆ ಸಾಕು.